ವೀಕ್ಷಕರೇ, ಮೊನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ನಿಮ್ಮೆಲ್ಲರ ಪ್ರೀತಿಯ ಸುಂದರ್ ರಾಜ್ ಅವರ ಮೊಮ್ಮಗ, ಮೇಘನಾ ರಾಜ್ ಅವರ ಮಗ, ಅವರು ತಾತನಿಗೆ ಸ್ಪೆಷಲ್ ಆಗಿ ಬರ್ತ್ಡೇ ವಿಶ್ ಮಾಡಿದ್ದು. ಅದು ನಾವು ನೋಡ್ತಿದ್ರೆ ಇವನ್ ನಾವು ಕೂಡ ಭಾವುಕರಾಗ್ತೀವಿ. ಅಷ್ಟು ಮುದ್ದಾಗಿ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ. ಅದು ಒಂದು ಕಡೆ ಖುಷಿ ಆದರೆ, ಇದೀಗ ಫಿಲಂ ಚೇಂಬರ್ನ ಎಲೆಕ್ಷನ್ನಲ್ಲಿ ಗೆದ್ದು ಗೌರವ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಪ್ರೀತಿಯ ಸುಂದರ್ ರಾಜ್ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅಂತೇಳಿ. ಸರ್, ಸೂಪರ್ 2026 ನಿಮಗೆ. ನಿಜವಾಗ್ಲೂ ಯಶೋದ, ಒಂದು ಹೇಳ್ತಾರೆ ಕಾಲ ಕೂಡು ಬರುತ್ತೆ ಅಂತಾರೆ. ಕಾಲ ಕೂಡು ಬಂದಿದೆ. ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ನಡೀತಾ ಇದೆ. ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆಯೇ ನಾನು ಪ್ಲ್ಯಾನ್ ಮಾಡ್ತೀನಿ. ಯಾವತ್ತು ಒಂದು ಕೆಲಸ ಮಾಡಬೇಕಾದ್ರೆ ದಿಢೀರಂತ ಮಾಡಲ್ಲ. ನಾನು ಅಂದ್ಕೊಂಡಿದ್ದೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಬರಬೇಕು, ನಾನು ಅದಕ್ಕೆ ಸ್ಪರ್ಧೆ ಮಾಡಬೇಕು. ಬೇರೆ ಬೇರೆ ಒತ್ತಡಗಳಿತ್ತು. ಈ ಒಂದು ಪೋಸ್ಟಿಗೆ ಬನ್ನಿ, ಆ ಒಂದು ಪೋಸ್ಟಿಗೆ ಬನ್ನಿ ಅಂತೆಲ್ಲ ಕೇಳಿದರು. ನನಗೆ ನನ್ನದೇ ಆದಂಥ ನಿರ್ಧಾರ ಇರುತ್ತೆ, ನಾನು ಈ ವರ್ಷದಲ್ಲಿ ಯಾವುದು ಮಾಡ್ಬೋದು ಅಂತ. ಬಹುಶಃ ನಿರ್ಮಾಪಕ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಅಂತಿತ್ತು. ತುಂಬ ಸ್ಪರ್ಧೆ ಇತ್ತು. ವಿಧಾನಸಭಾ ಎಲೆಕ್ಷನ್ ಥರ ಇರುತ್ತೆ. ಇಲ್ಲ, ನಿಜ ವಿಧಾನಸಭಾ ಎಲೆಕ್ಷನ್ ಇದ್ದಂಗೆ ಇತ್ತು. ಮೇಲಾಗಿ ನಾನು ಯಾವುದೇ ರೀತಿ ಡಿಸಿಷನ್ ತೊಗೊಂಡ್ರೆ ಅದು ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋತೀನಿ. ಪ್ರತಿ ಸಲನೂ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾಯಿದ್ದೆ. ನನಗೆ ಈ ಸಲ ಆ ಒಂದು ಬೇಡ, ಒಂದು ಬಣ ಬೇಕು ನನಗೆ ಅನ್ನುವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಡಾಕ್ಟರ್ ಜಯಮಾಲ ಅವ್ರನ್ನ. ಬಹಳ ಸೀನಿಯರ್ ಆ್ಯಕ್ಟ್ರೆಸ್. ಮುಖ್ಯವಾಗಿ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳ ಭಾವನೆಗಳಿಗೆಲ್ಲ ಸ್ಪಂದಿಸ್ತಾರೆ. ಅದೇ ರೀತಿ ಉದ್ಯಮದ ಬಗ್ಗೆ ತುಂಬ ಕಾಳಜಿ ಇರೋಂಥ ವ್ಯಕ್ತಿ. ಮೇಲಾಗಿ ಮಂತ್ರಿ ಆದವರು, MLC ಆದವರು. ಎಲ್ಲವನ್ನೂ ಪಳಗಿ ಬಂದ ನಂತರ ಮತ್ತೆ ವಾಣಿಜ್ಯ ಮಂಡಳಿಗೆ ಬರ್ತೀನಿ ಅಂತ ಹೇಳಬೇಕಾದ್ರೆ ನಿಜವಾದ ಒಂದು ಗುರಿ ಇದೆ. ಆ ಗುರಿನ ಸಾಧಿಸಬೇಕು ಅಂತ ಅವರು. ಯಾಕೆಂದರೆ ಹಿಂದೆ ಒಂದ್ಸಲಿ ಅವರು ಅಧ್ಯಕ್ಷರಾಗಿದ್ದರು 16 ವರ್ಷದ ಹಿಂದೆ. ಆವಾಗ ನಾವೇನು ಹೇಳ್ತೀವಿ, ಪ್ಲಾಟಿನಮ್ ಜೂಬಿಲಿ ಅಂತ ಮಾಡಿದ್ವಿ. 75 years ಆಫ್ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಚೇಂಬರ್ ಅಂತ. ತುಂಬ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು. ಸುಮಾರು ಜನ ಎಲ್ಲ ಕಲಾವಿದರು ಬಂದಿದ್ದರು. ಅದರಲ್ಲಿ ಕಮಲ್ ಹಾಸನ್ ಬಂದಿದ್ದರು, ರಜನಿಕಾಂತ್ ಬಂದಿದ್ದರು, ಎಲ್ಲರೂ ಬಂದಿದ್ದರು. ಆ ಮಟ್ಟದ ಒಂದು ಕೆಲಸ ಆಗಬೇಕು ಇವಾಗ. ಅಂದರೆ ಕಲಾವಿದರ, ನಿರ್ಮಾಪಕರ, ವಿತರಕರ, ಪ್ರದರ್ಶಕರ ಒಕ್ಕೂಟ ಎಲ್ಲನೂ ಇದೆ. ಸುಮಾರು 20-25 ಸಾವಿರ ಜನ ನಮ್ಮ ಉದ್ಯಮದಲ್ಲಿ ಕೆಲಸ ಮಾಡ್ತಾರೆ. ಸಮಗ್ರವಾಗಿ ಎಲ್ರಿಗೂ ನ್ಯಾಯ ದೊರಕಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಆಯ್ಕೆ ಆದ ನನ್ನನ್ನು ಆರಿಸಿದ್ದಾರೆ. ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಯಶೋದ. ಥ್ಯಾಂಕ್ ಯು.